ಎಲ್ರಿಗೂ ನಮಸ್ಕಾರ. ನಾನು 7ನೇ ವಾರ ಕೈ ಕಟ್ಟೋಕ್ಕೆ ಗೌಡ್ಗೆರೆಗೆ ಹೋಗ್ತಾಯಿದ್ದೀನಿ. ಅದು ಕೂಡ ಹುಣ್ಣಿಮೆ ದಿವಸ ಹೋಗ್ತಾಯಿದ್ದೀನಿ. ನಮಗೆ ಹುಣ್ಣಿಮೆ ದಿವಸ ಅಲ್ಲಿ ಜನ ಎಣಿಸ್ಕೊಂಡ್ರೆ ಏನೋ ಒಂಥರ ಗಾಬರಿ. ಅಷ್ಟು ಜನ ಇರ್ತಾರೆ, ಹೇಗಪ್ಪ ಹೋಗೋದು ಅಂತ. ಬಟ್ ನಮ್ಮ ಲಕ್ಕಿಲಿ ನಮಗೆ ಅಲ್ಲಿ ನಾವು ಹೋಗುವಾಗ ನಮಗೆ ಟ್ರೈನ್ ಇಳಿದು ನಾವು ಗೌಡ್ಗೆರೆಗೆ ಹೋಗಿ ಅಲ್ಲಿ ನಮಗೆ ಕುಣಿಗಲಿಂದ ನಮಗೆ ಆವಾಗಲೇ ಬಸ್ ಸಿಕ್ಕಿತ್ತು. ಹಾಗಾಗಿ ನಾವು ಗೌಡ್ಗೆರೆಗೆ ಎಕ್ಸಾಕ್ಟ್ಲಿ 10 ಗಂಟೆಗೆ ಬಂದ್ವಿ. ಆವಾಗ ಫುಲ್ಲು ಖಾಲಿ ಖಾಲಿ ಇತ್ತು. ಎಷ್ಟು ಖುಷಿಯಾಯಿತು ಅಂದರೆ ನಮಗೆ ಒಂಥರ ಅಯ್ಯೋ ದೇವರೇ, ನಾವು ಅಷ್ಟೊಂದು ರಶ್ಶಲ್ಲಿ ಹೇಗಪ್ಪ ಹೋಗೋದು. ಏನೂ ಒಳಗಡೆನೂ ಕ್ಯೂ ಇರಲಿಲ್ಲ, ಹೊರ್ಗಡೆ ಬರೀ 2 ಲೈನೇ ಕ್ಯೂ ಇತ್ತು. ಹಾಗಾಗಿ ಬೇಗ ಬೇಗ ನಮಗೆ ದರ್ಶನ ಎಲ್ಲ ತುಂಬ ಚೆನ್ನಾಗಾಗುತ್ತೆ ಅಂತ ಹೇಳಿಬಿಟ್ಟು ನಾವು ಬೇಗ ಬೇಗ ಆ ಕ್ಯೂ ಅಲ್ಲಿ ಹೋದ್ವಿ. ಸೊ ಹಂಗಾಗಿ ಯಾಕಂದರೆ ದೂರ ಊರಿಂದ ಬರಬೇಕಾದ್ರೆ ಅಟ್ಲೀಸ್ಟ್ ಒಂದು 11-12 ಗಂಟೆ ಮೇಲೆ ಫುಲ್ ರಶ್ ಆಗ್ತಾರೆ. ಸೊ ನಾವು 10 ಗಂಟೆಗೆ ಹೋಗಿ ನಮಗೆ ಆರಾಮ್ಸೆ ನಾವು ಹೋದ್ವಿ. ಯಾಕಂದರೆ ನಾವು ಲಾಸ್ಟ್ ಟೈಮಿಗೆ ಅಮಾವಾಸ್ಯೆಗೆ ಒಂದು 3 ಅವರ್ಸ್ ನಾವು ನಿಂತಿದ್ವಿ. ಸೊ ಹುಣ್ಣಿಮೆಗೂ ಹಾಗೆ ಆಗುತ್ತೆ, ತುಂಬ ರಶ್ ಆಗುತ್ತೆ ಅಂತ ನಾವು ತಿಳ್ಕೊಂಡ್ವಿ. ಬಟ್ ಇಲ್ಲ, ತಾಯಿಯ ಒಂದು ಕೃಪೆಯಿಂದ ನಾನು 7ನೇ ವಾರ ಹುಣ್ಣಿಮೆ ದಿವಸನೇ 7ನೇ ವಾರ ಮುಗಿಸ್ಬೇಕು ಕಾಯಿ ಕಟ್ಟೋದು ಅಂತ ಹೇಳ್ಬಿಟ್ಟು ನಾನು 7ನೇ ವಾರ ಹರಕೆ ಕಾಯಿನ ನಾನು ಹುಣ್ಣಿಮೆ ದಿವಸ ಮಾಡೋಕ್ಕೆ ಬಂದೆ. ಬಟ್ ಅಲ್ಲಲ್ಲಿ ಜನ ಇದ್ದರು, ಬಟ್ ಅಷ್ಟು ಆ ಥರ ಏನು ತುಂಬ ಜನ ಇರಲಿಲ್ಲ. ಸೊ ನಮಗೆ ತುಂಬ ಚೆನ್ನಾಗಿ ದರ್ಶನ ಆಯಿತು. ನಮ್ಮನ್ನು ಅಲ್ಲಿ ದೇವಿ ಹತ್ರ ನಾವು ಎಷ್ಟು ಒಂದು 10 ಮಿನಿಟ್ಸ್ ನಿಂತರೂ ಹೋಗಿ ಅನ್ನೋರು ಇರಲಿಲ್ಲ, ಅಷ್ಟು ಚೆನ್ನಾಗಿ ದರ್ಶನ ನಾವು ಮಾಡಿದ್ವಿ. ಯಾಕಂದರೆ ಅರ್ಚನೆನೂ ಮಾಡಿಬಿಟ್ಟು ತಾಯಿ ಹತ್ರ, ಯಾಕಂದರೆ ತುಂಬ ದೂರದಿಂದ ಬರ್ತಾಯಿದ್ದೀವಿ. ಮುಂದಕ್ಕೆ ನಮ್ಮ ಸಂಸಾರ, ನಮ್ಮ ಗಂಡ, ನಮ್ಮ ಮಕ್ಕಳನ್ನ ಚೆನ್ನಾಗಿರಪ್ಪ ಅಂತ ದೇವ್ರ ಹತ್ರ ಕೇಳ್ಕೊಳಕ್ಕೆ ಹೋಗ್ತೀವಿ. ಸೊ ಹಂಗಾಗಿ ನಮಗೆ ಒಂಥರ ತಾಯಿ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ಸೊ ಆಮೇಲೆ ನಾವು ದರ್ಶನ ಮಾಡಿ ಹೊರ್ಗಡೆ ಬರ್ಬೇಕಾದ್ರೆ ಆವಾಗ ತಾನೇ ಜನ ತುಂಬ ಬರ್ತಾಯಿದ್ರು. ಸೊ ನಾವು ಹರಕೆ ಕಾಯಿ ಇಟ್ಕೊಬಿಟ್ಟು ಮೇಲ್ಗಡೆ ಹೋಗಿ ತಾಯಿ ಪಾದದಲ್ಲಿ ಇಟ್ಬಿಟ್ಟು, ನಾನು ಕೊನೆಯ ವಾರ ಬರ್ತಾಯಿರೋದು ತಾಯಿ, ನನಗೆ ನಾನು ಅನ್ಸ್ಕೊಂಡಿದ್ದು ಆಗಲಿ ಅಂತ ಹೇಳ್ಬಿಟ್ಟು ನಾನು ಕೇಳಿದೆ. ಆಮೇಲೆ ಇದಕ್ಕೆ ನಾವು ಪೂಜೆ ಮುಗಿಸ್ಕೊಳ್ಳೋಕ್ಕೂ ಅಲ್ಲಿ ಬಸಪ್ಪನ ಅಲ್ಲಿದೆ ತಾಯಿ ಎದುರುಗಡೆ ತಂದುಬಿಟ್ಟು ಬಸಪ್ಪನಿಗೆ ಬಸಪ್ಪನ ಇದಲ್ಲಿ ಮಂಗಳಾರತಿ ಇದು ಮಾಡಿರ್ತಾರೆ. ಸೊ ಆವಾಗ ನಾವು ಹೋಗಿದ್ದ ಟೈಮಿಗೂ ಅಲ್ಲಿ ಬಸಪ್ಪನ ಕರ್ಕೊಬರೋಕ್ಕೂ ಕರೆಕ್ಟಾಗಾಯಿತು. ನಾವು ಹರಕೆ ಕಾಯಿ ಕಟ್ಟಿಬಿಟ್ಟು ಅಲ್ಲಿ ನಿಂತ್ಕೊಳ್ಳೋಕ್ಕೂ ಬಸಪ್ಪನ ತಂದುಬಿಟ್ಟು ಅಲ್ಲಿ ಪೂಜೆ ಮಾಡ್ತಾರೆ. ಬಸಪ್ಪನ ಸಮಾಧಿಗೆ ಒಂದು ಸುತ್ತು ಬಂದುಬಿಟ್ಟು ಅಲ್ಲಿ ತಾಯಿ ರುದ್ರಾಭಿಷೇಕ ತಾಯಿ ಮಾಡಬೇಕಾದ್ರೆ ಅಲ್ಲಿ ತಾಯಿ ಎದುರುಗಡೆ ತಂದು ಬಸಪ್ಪನ ನಿಲ್ಲಿಸ್ತಾರೆ. ಎಷ್ಟು ಚೆನ್ನಾಗಿರುತ್ತೆ ನೋಡಿ. ಆ್ಯಕ್ಚುಲಿ ನಾವು ಇಮ್ಯಾಜಿನ್ ಮಾಡೋಕ್ಕೂ ಆಗಲ್ಲ, ಒಂದು ಬಸಪ್ಪಂಗೆ ಇಷ್ಟೊಂದು ಪವರ್ಫುಲ್ ಇದೆಯಾ. ತಾಯಿ ಎದುರುಗಡೆ ಹೋಗ್ಬಿಟ್ಟು ಎಷ್ಟು ಚೆನ್ನಾಗಿ ಹೋಗ್ಬಿಟ್ಟು ನಿಲ್ಲುತ್ತೆ ನೋಡಿ. ತಾಯಿಯಲ್ಲಿ ಬಂದಾಗ ತಾಯಿಯಲ್ಲಿ ಪೂಜೆ ಆಗುತ್ತೆ. ತಾಯಿ ಒಳಗಡೆಯಿಂದ ತಾಯಿಗೆ ಪೂಜೆ ಮಾಡ್ತಾ ಇರ್ತಾರೆ. ಸೊ ಹಾಗಾಗಿ ಹೊರ್ಗಡೆ ಬಸಪ್ಪನ ನಿಲ್ಲಿಸಿರ್ತಾರೆ ನೋಡಿ. ಎಲ್ಲರ ಕಷ್ಟವನ್ನು ನೀಗೋಕ್ಕೋಸ್ಕರ ಪ್ರತಿಯೊಬ್ಬರು ಮನಸ್ಸಲ್ಲಿ ಹೇಳ್ಕೊಂಡು ಹರಕೆ ಕಾಯಿ ಕಟ್ಟಿರ್ತಾರೆ. ಯಾಕಂದರೆ ಪ್ರತಿ ಹುಟ್ಟಿದ ಮನುಷ್ಯನಿಗೆ ಒಂದಲ್ಲ ಒಂದು ಸಮಸ್ಯೆ, ಒಂದಲ್ಲ ಒಂದು ಕಷ್ಟ ಬಂದಿರುತ್ತೆ. ಬಟ್ ಈಗ ನನಗೊಂಥರ ಒಂದು ಕಷ್ಟ ಇದ್ದರೆ ಇನ್ನೊಬ್ರಿಗೆ ಇನ್ನೊಂದು ಥರ ನೋವಿರುತ್ತೆ, ಇನ್ನೊಬ್ರಿಗೆ ಇನ್ನೊಂದು ಥರ ಕಷ್ಟ ಇರುತ್ತೆ. ಬಟ್ ಯಾರೂ ಕೂಡ ಅದನ್ನೇ ಇನ್ನೊಬ್ಬರಲ್ಲಿ ಹೇಳ್ಕೊಳ್ಳಲ್ಲ. ಯಾಕಂದರೆ ಮನುಷ್ಯನಲ್ಲಿ ಹೇಳ್ಕೊಂಡ್ರೆ ಅದು ನಗೆ ಪಾಟ್ಲಿಗೆ ಆಗ್ತೀವಿ. ಅದ್ರ ಬದಲು ನಾವು ದೇವ್ರ ಹತ್ರ ಅಥವಾ ತಾಯಿ ಹತ್ರ ನಾವು ಹೇಳ್ಕೊತೀವಿ. ಮತ್ತು ನಾವು ಅಲ್ಲಿ ತೀರ್ಥಸ್ನಾನ ಕೂಡ ಮಾಡ್ಕೊಂಡ್ವಿ. ಸೊ ತೀರ್ಥಸ್ನಾನ ಹುಣ್ಣಿಮೆ ಇರೋಕ್ಕೆ ಹೋಗಿ ತೀರ್ಥಸ್ನಾನನೂ 2ನೇ ಸಲ ನನ್ನ ತೀರ್ಥಸ್ನಾನ ಇದು. ಯಾಕಂದರೆ ತುಂಬ ಖುಷಿಯಾಯಿತು, ನಾನು ತೀರ್ಥಸ್ನಾನನೂ ಮಾಡ್ಕೊಂಡ್ವಿ. ಆಮೇಲೆ ಅಲ್ಲಿಂದ ನಾವು ನನಗೆ ಆ ಕಣ್ಣು ನೋಡ್ಬೇಕಾದ್ರೆ ತಾಯಿನೇ ನಮ್ಮನ್ನು ನೋಡ್ತಾ ಇದ್ದಾರೆ ಅನ್ನೋ ಆ ಭಾವನೆ ಬರ್ತಾಯಿತ್ತು. ಯಾಕಂದರೆ ನೋಡಿ ಎಷ್ಟು ಇದರಲ್ಲಿ ತಾಯಿ ಮುಂದೆ ಎಷ್ಟೊಂದು ಇದರಲ್ಲಿ ನಿಂತಿದೆ ನೋಡಿ. ನನ್ನನ್ನು ಎಷ್ಟು ಚೆನ್ನಾಗಿ ನೋಡ್ತಾ ಇದೆ ನೋಡಿ. ನಾನು ಇದು ಮಾಡ್ತಾಯಿದ್ದೆ, ವೀಡಿಯೋ ಮಾಡ್ತಿದ್ದೆ, ಎಷ್ಟು ಚೆನ್ನಾಗಿ ನೋಡ್ತಿದ್ದೆ ನೋಡಿ. ಅಲ್ಲೇ ಕೌಂಟ್ರ್ ಇರೋದು, ಪ್ರಸಾದ ಕೊಡೋ ಕೌಂಟ್ರ್ ಕೂಡ ಅಲ್ಲೇ ಇದೆ ನೋಡಿ. ಇಲ್ಲಿ ತೀರ್ಥಸ್ನಾನ ಮಾಡಿ ಬಂದು ಅಥವಾ ಹಾಗೇ ಕೂಡ ಅಲ್ಲಿ ಕೂತಿರ್ತಾರಲ್ಲ ಈ ಥರ ಲೈನು, ಇದೇನಕ್ಕಂದರೆ ಬಸಪ್ಪ ಇವರ ಮೇಲೆ ಹೀಗೆ ದಾಟ್ತಾರೆ. ಅಂದರೆ ಇದು ಅಲ್ಲಿಯ ತುಂಬ ಒಂದು ಪವರ್ಫುಲ್ಲು. ಯಾಕಂದರೆ ಇಲ್ಲಿ ಏನು ಮಾಡ್ತಾರಂದರೆ ಬಸಪ್ಪ ಇವರು ಮಲ್ಕೊಂಡಿದ್ದಾಗ
ಅಲ್ಲಿ ಏನಾಗುತ್ತೆ ಬಸವ ಇವ್ರ ಮೇಲೆ ದಾಟ್ತಾರೆ. ಬಟ್ ನಾವು ಹೋಗುವಾಗ ತುಂಬ ಕ್ಯೂ ಇತ್ತು ಅಲ್ಲಿ. ನಾವು ಮಾಡಿಸ್ಕೋಬೇಕಂತ ಆಸೆ ಇತ್ತು, ಬಟ್ ಲೈನ್ ತುಂಬ ಇತ್ತು. ಸೊ ನಾವೇನು ಮಾಡಿದ್ವಿ, ಅಲ್ಲಿ ಹೇಳಿದ್ರು ನೋಡಿ, ಅಲ್ಲಿ ಮೇಲ್ಗಡೆ ಬಸಪ್ಪನ, ಮೇಲ್ಗಡೆ ಚಾಮುಂಡಿ, ಅಲ್ಲಿ ಕೂಡ ಮೆಟ್ಲು ಹತ್ಕೊಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ. ಅಲ್ಲಿ ತಾಯಿಯ ಪಾದದಲ್ಲಿ ಅಲ್ಲೂ ಕೂಡ ತಾಯಿ ಹತ್ರ ಹೋಗ್ಬಿಟ್ಟು ಬಸಪ್ಪ. ಆಮೇಲೆ ಇಲ್ಲಿ ಲೈನಲ್ಲೆಲ್ಲ ಕೂತಿರ್ತಾರಲ್ಲ ನೋಡಿ, ಎಷ್ಟೊಂದು ಜನ ಕಾಯ್ತಿರ್ತಾರೆ. ಬಸಪ್ಪನ ಪಾದ ನಮ್ಮ ಮೇಲೆ ಹಾದು ಹೋಗಬೇಕು ಅಂತ ಹೇಳಿಬಿಟ್ಟು ಎಷ್ಟೊಂದು ಜನ ಕಾಯ್ತಿರ್ತಾರೆ. ಬಟ್ ಅಲ್ಲಿ ನಾನು ಕೇಳಿದ ಪ್ರಕಾರ ಅಲ್ಲಿ ಎಲ್ಲರ ಮೇಲೆ ಬಸವ ಹಾಯ್ದು ಹೋಗಲ್ಲ ಅಂತೆ ಬಸವ. ಯಾಕಂದರೆ ಅಲ್ಲಿ ದುಷ್ಟರು, ಕೆಟ್ಟವರು, ಅಂದರೆ ಅವ್ರಿಗೆ ನೋಡಿ ಮನುಷ್ಯಂಗೆ ಗೊತ್ತಿರಲ್ಲ ಯಾರು ಕೆಟ್ಟವರು ಯಾರು ಇದಂತ ಮನುಷ್ಯಂಗೆ ಗೊತ್ತಿರಲ್ಲ. ಬಟ್ ಆ ತಾಯಿ ಗೊತ್ತಿರುತ್ತೆ ಅಲ್ವಾ. ಸೊ ಅಲ್ಲಿ ಕೆಟ್ಟವರಿಗೆ ಅಲ್ಲಿ ಆ ಬಸವ ಯಾವುದೇ ಕಾರಣಕ್ಕೆ ದಾಟಲ್ಲ ಅಂತೆ. ಹಾಗಾಗಿ ಎಲ್ಲರೂ ಕೂಡ ಅಲ್ಲಿ ತುಂಬ ಜನಕ್ಕೆ, ನಾನು ನೋಡಿದ ಪ್ರಕಾರ ತುಂಬ ಜನಕ್ಕೆ ಅಲ್ಲಿ ದಾಟಲಿಲ್ಲ ನೋಡಿ. ಬಸವ ಎಷ್ಟು ಚೆನ್ನಾಗಿ ಅಲ್ಲಿ ಮೇಲ್ಗಡೆ ಪೂಜೆ ಮಾಡಿ ಮತ್ತು ಹೊರಗಡೆಯಿಂದ ತಾಯಿದು ಅಲ್ಲಿ ಪೂಜೆ ಮಾಡೋಕ್ಕೂ ಕರ್ಕೊಂಡು ಹೋಗ್ತಿದ್ದಾರೆ. ಮತ್ತು ಇನ್ನೂ ಕೆಲವರು ಏನು ಮಾಡ್ತಾಯಿದ್ರು ಅಂತ, ಒಂದು ಸಲ ಬಸ್ ದಾಟಿದೆ ಅವರು ಕೂಡ ಬಂದು ಮತ್ತೆ ಲೈನಲ್ಲಿ ಮತ್ತೆ ಮಲ್ಕೋತಾಯಿದ್ರು. ಸೊ ಮತ್ತು ಕೆಲವರು ಏನು ಮಾಡ್ತಾಯಿದ್ರು ಅಂದರೆ ಅಲ್ಲಿ ಬಸವ ಓಡಾಡೋಕ್ಕೆ, ಅಂದರೆ ದಾಟೋಕ್ಕೂ ಕೂಡ ಜಾಗನೂ ಬಿಡ್ತಿರ್ಲಿಲ್ಲ. ಸೊ ಹಾಗಾಗಿ ಏನಾಯಿತು, ಕೆಲವ್ರನ್ನೂ ದಾಟಲೂ ಇಲ್ಲ ಅಲ್ಲಿ. ಆಮೇಲೆ ಇನ್ನೊಂದು ನಾನು ನೋಡಿದ ಪ್ರಕಾರ, ನಾವು ಕೂತ್ವಿ, ನಮ್ಮನ್ನು ಬಸವನ ಹತ್ರ ಅದು ಹಿಂಗೆ ದಾಟಿಸ್ಬೇಕು ಅಂತ ಹೇಳ್ಬಿಟ್ಟು ನಾವು ಕೂತ್ವಿ. ಬಟ್ ನಾನು ನೋಡಿದ ಪ್ರಕಾರ ಅಲ್ಲಿ ಬಸವ ಕೆಲವ್ರ ಮೇಲೆ ತುಂಬ ಸಿಟ್ಟಾಗ್ತಾಯಿತ್ತು. ಯಾಕಂದರೆ ನನಗೆ ಗೊತ್ತಿಲ್ಲ ಅಲ್ಲಿ ಏನು ಎಂತ ಗೊತ್ತಿರಲಿಲ್ಲ. ಬಟ್ ಕೆಲವ್ರನ್ನ ನೋಡಿಬಿಟ್ಟು ತುಂಬ ಹಾಯೋಕ್ಕೆ ಹೋಗ್ತಾಯಿತ್ತು. ಬಟ್ ಯಾರೋ ಅಂದರು, ಹೌದು ಕೆಲವರಲ್ಲಿ ಕೆಟ್ಟವರು ಆ ಥರದವ್ರನ್ನ ನೋಡಿದರೆ ಅದು ಹತ್ರಕ್ಕೂ ಬರೋಕ್ಕೆ ಬಿಡಲ್ಲ ಅಂತೆ. ಸೊ ಹಾಗಾಗಿ ಎಲ್ಲ ನಿಜವಾಗ್ಲೂ ಇದು ಪವಾಡ ಬಸವನೇ ಅಂತ ಹೇಳ್ಬೋದು. ಯಾಕಂದರೆ ನೋಡಿ, ಮನುಷ್ಯ ಏನು ಮಾಡ್ತಾನೆ ಅಂದರೆ, ನಾವು ಮಾಡಿದ ತಪ್ಪು ಯಾರಿಗೂ ಕಾಣಲ್ಲ ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಂಡಿರ್ತೀವಿ. ಆದರೆ ಮೇಲ್ಗಡೆ ಇರುವ ಒಂದು ಭಗವಂತನಿಗೆ ನಾವು ಮಾಡ್ತಾ ಇರೋದು ಒಳ್ಳೆಯ ಕಾರ್ಯನೂ ಕಾಣಿಸುತ್ತೆ, ತಪ್ಪು ಕಾಣಿಸುತ್ತೆ. ಜನ ಅವರು ಎಷ್ಟೇ ಮುಚ್ಚಿಡಲಿ, ಅವರ ಮಾಡಿದ ಪಾಪ ಕರ್ಮಗಳನ್ನು ಎಷ್ಟೇ ಮುಚ್ಚಿಡಲಿ, ಆದರೆ ಭಗವಂತ ನೋಡ್ತಾರೆ. ಸೊ ನನಗೆ 7ನೇ ವಾರ ಕಾಯಿ ಕಟ್ಟಕ್ಕೆ ಹೋದಾಗ ನಾನು ಪ್ರತಿಯೊಂದೂ ನಾನು 7ನೇ ವಾರ ಅಮಾವಾಸ್ಯೆ, ಹುಣ್ಣಿಮೆ, ಮಂಗಳವಾರ, ಶುಕ್ರವಾರ ಪ್ರತಿಯೊಂದು ಆಯಿತು. ಸೊ ನಾನು ಬಸಪ್ಪಂದು ನಾನು ಯಾವತ್ತೂ ನೋಡಿರಲಿಲ್ಲ. ಇಷ್ಟು ದಿನದಲ್ಲಿ ನಾನು ಇದನ್ನು ನೋಡಿರಲಿಲ್ಲ. ಸೊ ಇದನ್ನೂ ನೋಡೋಕ್ಕಂತೇಳ್ಬಿಟ್ಟು ನಾವು ಕೂತ್ಕೊಂಡ್ವಿ. ಬಟ್ ನಮ್ಮದೇನಾಯಿತು ಅಂದರೆ, ನಾವು ಲಾಸ್ಟ್ ಲೈನು ಒಂದು ಸಲ ಬಸಪ್ಪ ದಾಟಿ ಹೋದ್ರ ಮೇಲೆ ಆ ಲೈನಿನ ಹಿಂದ್ಗಡೆ ಹೋಗ್ಬಿಟ್ಟು ಆ ಲೈನಲ್ಲಿ ಕೂತ್ವಿ. ಬಟ್ ಬಸಪ್ಪ ಅಲ್ಲಿ ಆ 2 ಲೈನಿಗೆ ಅಲ್ಲಿ ಒಂದೇ ಸಲ ಆ ಕಡೆಯಿಂದ ಹೋದ್ರ ಮೇಲೆ ಮತ್ತೆ ಈ ಕಡೆ ಬಂದೇ ಇಲ್ಲ, ಈ ಕಡೆಯಲ್ಲಿ. ಯಾಕಂದರೆ ಆ ಬಸಪ್ಪ ತುಂಬ ಜನಕ್ಕೆ ಹೀಗೆ ಸಿಟ್ಟು ಮಾಡ್ಕೊಬಿಟ್ಟು ಆ ಕಡೆ ಎಲ್ಲ ಹಾಯ್ತಾಯಿತ್ತು. ಮತ್ತು ಸೊ ಅವರು ಅಲ್ಲಿ ಕೂಡ ತುಂಬ ಜನ ಮತ್ತೆ ಬಂದು ಮಲ್ಕೋತಾ ಇದ್ರಲ್ಲ, ಹಂಗಾಗಿ ಅವರು ಏನು ಮಾಡಿದರು, ಆ ಕಡೆಯಿಂದನೇ ಹಾಗೆ ಕರ್ಕೊಂಡು ಹೋಗ್ಬಿಟ್ರು. ಸೊ ನನಗೆ ಅದೊಂದು ಬೇಜಾರಾಯಿತು ನೋಡಿ. ತುಂಬ ಒಂದೊಂದು ಸಲ ಸಿಟ್ಟಾಗ್ತಿತ್ತು ಬಸಪ್ಪ. ಯಾಕಂದರೆ ಜನನ ಅಲ್ಲಿ ಕಂಟ್ರೋಲ್ ಮಾಡೋಕ್ಕಾಗ್ತಿರ್ಲಿಲ್ಲ. ಜನನೂ ಅಷ್ಟೇ, ಅವರು ಅಷ್ಟೊಂದು ಸಲ ಹೇಳ್ತಾ ಇದ್ದಾರೆ ನೋಡಿ, ನೀವು ಮಲ್ಕೋಬೇಕಾದ್ರೆ ಸ್ವಲ್ಪ ಗ್ಯಾಪ್ ಕೊಟ್ಬಿಟ್ಟು ಮಲ್ಕೋಬೇಕು ಅಂತ ಎಲ್ಲ ಹೇಳ್ತಾ ಇದ್ರು ಕೂಡ ಜನ ಅದನ್ನು ಒಂದು ಸೀರಿಯಸ್ಸಾಗಿ ತಗೋತಾನೇ ಇರಲಿಲ್ಲ. ಸುಮ್ಮನೆ ಅಲ್ಲಲ್ಲೇ ಜಾಗ ಇದ್ದಕ್ಕೆ ಹಂಗೆ ಬಂದು ಮಲ್ಕೋತಾಯಿದ್ರು. ಪಾಪ ಅಲ್ಲಿ ಎಷ್ಟೋ ಜನ ಕೂಡ ನೋಡಿ, ಒಂದು ಒಳ್ಳೆಯವರು ಕೂಡ, ಅಯ್ಯೋ ನಮ್ಮ ಮೇಲೆ ಒಂದು ಬಸಪ್ಪ ನಮ್ಮ ಪಾದದರ್ಶನ ನಮಗೂ ಆಗಲಿ ಅಂತ ಹೇಳಿಬಿಟ್ಟು ಅಲ್ಲಿಂದ ಒಂದು ಆ ಪಾದ ನಮ್ಮ ಮೇಲೆ ಹಾದು ಹೋಗಲಿ ಅಂತ ಹೇಳ್ಬಿಟ್ಟು ಪಾಪ ಎಷ್ಟೋ ಜನ ಇದು ಮಾಡಿ ಮಲ್ಕೊಂಡಿದ್ರು. ಬಟ್ ಅಲ್ಲಿ ಕೆಲವರು ಪಕ್ಕನೇ ಮಲ್ಕೋಕ್ಕೋಗಿ ಕೆಲವ್ರ ಹತ್ರ ಬಂದೇ ಇಲ್ಲ. ಅಲ್ಲಿ ಹಾಗೇ ದೂರದಲ್ಲೇ ದಾಟ್ತಾಯಿತ್ತು. ಬಟ್ ತುಂಬ ಜನಕ್ಕೆ ಇದು ಮಾಡಿ ಹಾಗೆ ದಾಟೋಗಿತ್ತು. ಸೊ ನಾನು 7ನೇ ವಾರ ಕಾಯಿ ಕಟ್ಟಿದ್ದೀನಿ. ಸೊ ತಾಯಿ ಮುಂದೆ ಬರುವ ನನ್ನ ಜೀವನದಲ್ಲಿ ನನ್ನ ಇದರಲ್ಲಿ ಸಮಸ್ಯೆಗಳು ಬರದೇ ಹಾಗೆ ಕಾಪಾಡಲಿ ತಾಯಿ ಅಂತ ಹೇಳ್ಬಿಟ್ಟು ನಾನು ತಾಯಿನ ಬೇಡ್ಕೊಂಡಿದ್ದೀನಿ. ಆಮೇಲೆ ನನ್ನ ಹರಕೆ
ಅದು ಯಾವಾಗ ಇದಾಗುತ್ತೆ ನಾನು ಆವಾಗ ಇನ್ನೊಂದು ಸಲ ನಾನು ವೀಡಿಯೋ ಮಾಡ್ತೀನಿ. ನನ್ನ ತಾಯಿಗೆ ಮಡಿಲಕ್ಕಿ ಕೊಡಲಿಲ್ಲ, ಬಟ್ ನಾನು ಈ ಸಲ ಹೋದಾಗ ಅನ್ನದಾಸೋಹಕ್ಕೆ ನನ್ನಲ್ಲಿ ಎಷ್ಟಾಗುತ್ತೆ ನಾನು ಅಷ್ಟು ಅನ್ನದಾಸೋಹಕ್ಕೆ ಕೊಟ್ಟು ಬಂದಿದ್ದೀನಿ. ಏನಂದರೆ ಹರಕೆ ಕಾಯಿ ಕಟ್ಟೋದು ಎಷ್ಟು ಪ್ರಾಮುಖ್ಯತೆ ಇದೆಯೋ ಅನ್ನದಾಸೋಹಕ್ಕೂ ನಮ್ಮಲ್ಲಿ ಎಷ್ಟು ಶಕ್ತಿ ಅನುಸಾರವಾಗಿ ನಮ್ಮಲ್ಲಿ ಎಷ್ಟಾಗುತ್ತೆ ಅಷ್ಟು ಕೊಟ್ಟರೆ ಕೂಡ ಅದು ಕೂಡ ಒಂದು ಪುಣ್ಯ ಅಂತ ಹೇಳ್ತಾರೆ. ಯಾಕಂದರೆ ಒಂದು ನಮ್ಮ ಕೈಯಲ್ಲಿ ಸಾವಿರಾರು ಜನಕ್ಕೆ ಊಟ ಹಾಕೋಕ್ಕಾಗಲಿಲ್ಲ ಅಂದರೂ ಕೂಡ ಒಂದು ಅಟ್ಲೀಸ್ಟ್ ಒಂದು 4 ಜನಕ್ಕಾಗುವಷ್ಟಾದರೂ ನಾವು ನಮ್ಮ ಕೈಯಲ್ಲಿ ಕೊಟ್ಟರೆ ಅದು ಒಂದು ಪುಣ್ಯದ ಕೆಲಸ ಅಂತ ಹೇಳಿಬಿಟ್ಟು ನಾನು ಕೂಡ ಒಂದು ಸ್ವಲ್ಪ ಅಕ್ಕಿ ಬೆಲ್ಲ ಬೇಳೆ ಕಾಯಿನ ಹೋಗ್ಬಿಟ್ಟು ನಾನು ಕೊಟ್ಟು ಬಂದಿದ್ದೀನಿ. ಯಾಕಂದರೆ ನನ್ನ ಸುಂದರವಾದ ಸಂಸಾರನ ತಾಯಿ ಕಾಪಾಡಲಿ ಅಂತ ಹೇಳ್ಬಿಟ್ಟು. ಸೊ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನನಗೂ ಚಾನಲ್ಗೆ ಸಪೋರ್ಟ್ ಮಾಡಿ, ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಎಲ್ರಿಗೂ ನಮಸ್ಕಾರ. ತಾಯಿ ಎಲ್ರಿಗೂ ಒಳ್ಳೇದು ಮಾಡಲಿ.